ಸಾಕಷ್ಟು ಜನರಿಗೆ ಒಂದು ಏನ್ ಹೇಳ್ತೀರಾ ಗೊಂದಲ ಇದೆ. ನಿಮಗೆ ಮೋಸ್ಟ್ಲಿ ಲವ್ ಬ್ರೇಕಪ್ ಆಗಿದೆ, ಅದಕ್ಕೋಸ್ಕರ ಲವ್ ಬ್ರೇಕಪ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತೀರಾ ಅಂತ. ಮ್ಯಾಮ್ ಅನುಭವ ಇಲ್ಲದೆ ಏನು ಮಾತುಗಳು ಹೊರಗಡೆ ಬರಲ್ಲ. ಓಕೆ, ಕರೆಕ್ಟಾ? ಹಂಗಂತ ಹೇಳಿ ಆನ್ಸರ್ ಸಿಕ್ತು. ಅಲ್ಲ ಅದೇ ನೆಕ್ಸ್ಟ್ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂತಾರ, ಇವ್ನು ತುಂಬಾ ಲವ್ ಮಾಡಿದಾನೆ, ಇಲ್ಲ ಇಲ್ಲ ಆ ತರ ಏನಿಲ್ಲ. ಒಬ್ಬರನ್ನ ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಇದ್ದಿರೋದಂಗೆ ಒಬ್ಬರನ್ನ ಇಷ್ಟಪಟ್ಟಿರ್ತೀವಿ, ಅವ್ರಿಗೆ ನಾವ್ ಇಷ್ಟ ಆಗಿರಲ್ಲ, ಅದು ಇಟ್ಸ್ ಲೈಕ್ ಒನ್ ಸೈಡೆಡ್ ಲವ್ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ಆ ತರ ಎಲ್ಲ ಭಾಗ್ಯ ಪಡ್ಕೊಂಡು ಒಂದೇ ಲವ್. ಪ್ರೀತಿ ಅನ್ನೋದು ಅದೇ ಒಂದರ ಜೊತೆ ಆದ್ರೆ ಮಾತ್ರನೇ ಅದು ಪ್ರೀತಿ ಅಂತಾರೆ. ಜಾಸ್ತಿ ಜನ ಜೊತೆ ಆದ್ರೆ ಅದು ಪ್ರೀತಿ ಹಂಗಲ್ಲ. ಈಗ ಮೂವ್ ಆನ್ ಆಗಿ ಮತ್ತೊಂದು ಪ್ರೀತಿಯನ್ನು ಅದನ್ನ ಹುಡ್ಕೋಕೆ ಭಯ ಬಂದ್ಬಿಡ್ತು ಮ್ಯಾಮ್. ಓಕೆ. ಸೊ ಹೆಂಗೆ ಅಂತ ಅಂದ್ರೆ ನೀವು ಏನೋ ಒಂದನ್ನ ಇಷ್ಟ, ಈಗ ನಾನೊಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರ, ಆ ಕೆಲ್ಸದ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಆ ಕೆಲಸ ಆಗಿಲ್ಲ ಅಂದ್ರೆ ನೀವು ಮತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಿಮ್ಗೆ ಯಾವಾಗೂ ಕುತ್ಕೊಂಡ್ರು ಅದೇ ಯೋಚನೆನಲ್ಲಿರುತ್ತೆ. ಸೊ ಆ ಥರ ನಂಗೆ ಹೆಂಗಾಯ್ತು ಅಂತಂದ್ರೆ ಒನ್ ಟೈಮಲ್ಲಿ ಟು ಬಿ ವೆರಿ ಆನೆಸ್ಟ್ ಇಷ್ಟಪಟ್ಟಿದೆ, ಬಟ್ ಅವ್ರಿಗೆ ಇಷ್ಟಪಟ್ಟಿಲ್ಲ. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಆಲ್ಸೋ. ಅವ್ರು ನಮ್ಮನ್ನ ಇಷ್ಟಪಟ್ಟಿಲ್ಲ. ಸೊ ನನ್ಗೇನಾಯ್ತು ಅಂತಂದ್ರೆ ಅದು ಹಠ ಥರ ಬಂದ್ಬಿಡ್ತು. ಓಕೆ, ಜೀವನದಲ್ಲಿ ಸಾಧನೆ ಮಾಡಬೇಕು, ಸಾಧನೆ ಮಾಡೋದಂದ್ರೆ ನನ್ನ ಮೊದಲನೇ ಪ್ರೀತಿ, ಎರಡನೇ ಪ್ರೀತಿ ಎಲ್ಲದಕ್ಕೋಸ್ಕರ ಅಂತೇಳಿ ಇವಾಗ ಏನಿದ್ರು ಓಕೆ ಫಸ್ಟು ನಂಗೆ ಅದು ಪ್ರಿಯಾರಿಟಿ, ಅದಾಗಿದ್ಮೇಲೆ ಮಿಕ್ಕಿದೆಲ್ಲ.